ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ರಣಭೇಟಿಯಾಡ್ತಾ ಇದೆ. ಲೆಬನಾನ್ ಮೇಲೆ ಬಾಂಬ್ ದಾಳಿ ನಿರಂತರವಾಗಿ ಮುಂದುವರಿತಾ ಇದೆ. ಬೈರುತ್ ಬಳಿಯ ಹೋಟೆಲ್ಗಳು, ಕಟ್ಟಡಗಳೆಲ್ಲವೂ ಕೂಡ ಧ್ವಂಸಗೊಳಿಸಲಾಗಿದೆ. ಕೋಮ್ನಲ್ಲಿರುವಂತಹ ತಜ್ಞರ ಸಭೆಯ ಮೇಲೆಯೂ ಕೂಡ ಅಟ್ಯಾಕ್ ಮಾಡಲಾಗಿದೆ. ತಜ್ಞರ ಸಭೆಯನ್ನ ನಡೆಸಲಾಗ್ತಾ ಇತ್ತು. ಆ ಸಭೆಯ ಮೇಲೆಯೂ ಕೂಡ ಈಗ ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಲೆಬನಾನ್ ಮೇಲೆ ಬಾಂಬ್ ದಾಳಿ ಇದೇ ರೀತಿಯಾಗಿ ಮುಂದುವರಿತಾ ಇದೆ. 5ನೇ ದಿನಕ್ಕೆ ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ರಣಭೇಟಿಯಾಡ್ತಾ ಇರುವಂಥದ್ದು. ಬೈರುತ್ ಬಳಿಯ ಹೋಟೆಲ್ಗಳು, ಆ ಕಟ್ಟಡಗಳು ಏನಿದ್ವು ಅವೆಲ್ಲವನ್ನ ಕೂಡ ಧ್ವಂಸ ಮಾಡಲಾಗ್ತಾ ಇದೆ. ಲೆಬನಾನ್ನ ಬೈರುತ್ ಮೇಲೆ ನಿನ್ನೆಯೂ ಕೂಡ ಇಸ್ರೇಲ್ ಏರ್ ಸ್ಟ್ರೈಕ್ ಅನ್ನು ನಡೆಸಿತ್ತು. ವಸತಿ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಅಟ್ಯಾಕ್ ಮಾಡಿತ್ತು. ಇನ್ನು ಬೈರುತ್ನ ಜನರೆಲ್ಲರೂ ಕೂಡ ಬೆಚ್ಚಿ ಬದ್ದಿದ್ರು. ಅದೇ ರೀತಿಯಾಗಿ ಇವತ್ತು ಕೂಡ ಮತ್ತೆ ಲೆಬನಾನ್ ಮೇಲೆ ಬಾಂಬ್ ದಾಳಿಯನ್ನು ಮುಂದುವರಿಸಿದ್ದಾರೆ. ಬಾಂಬ್ ದಾಳಿಯ ಪರಿಣಾಮ ಯಾವ ರೀತಿ ಆಗಿದೆ, ಕಟ್ಟಡಗಳೆಲ್ಲವೂ ಕೂಡ ಹೇಗೆ ಧ್ವಂಸಗೊಂಡಿದೆ, ಯಾವ ರೀತಿಯಾದಂತಹ ಪುಡಿ ಪುಡಿಯಾಗಿ ಹೋಗಿದೆ ಅನ್ನುವಂಥ ದೃಶ್ಯವನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಹೋಟೆಲ್ಗಳು, ಕಟ್ಟಡಗಳೆಲ್ಲವೂ ಕೂಡ ಧ್ವಂಸವಾಗಿದೆ. ಕೋಮ್ನಲ್ಲಿರುವಂತಹ ತಜ್ಞರ ಸಭೆಯ ಮೇಲೆಯೂ ಕೂಡ ಇದೇ ರೀತಿಯಾಗಿ ಅಟ್ಯಾಕ್ ಅನ್ನು ಮಾಡಿದ್ದಾರೆ. ನೆನೆಯೂ ಕೂಡ ಹಲವು ಕಟ್ಟಡಗಳು ಇದೇ ರೀತಿಯಾಗಿ ಹೊತ್ತಿ ಉರಿದಿತ್ತು. ಸಾಕಷ್ಟು ಸಾವು ನೋವಿಗೂ ಕೂಡ ಈ ಒಂದು ದಾಳಿ ಕಾರಣವಾಗಿತ್ತು. ಇರಾನ್ ಮೇಲೆ ಮತ್ತಷ್ಟು ದಾಳಿಯನ್ನ ಚುರುಕುಗೊಳಿಸಿದ ಇಸ್ರೇಲ್. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಟೆಹರಾನ್ ಮೇಲೆಯೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಇರಾನ್ನ ಕ್ಯಾಪಿಟಲ್ ಟೆಹರಾನ್ ಮೇಲೆಯೂ ಕೂಡ ಇದೀಗ ಕಣ್ಣಿಡಲಾಗಿದೆ. ದುಬೈನಲ್ಲಿರುವಂತಹ ವಾಷಿಂಗ್ಟನ್ನ ದೂತಾವಾಸ, ಯುಎಇನ ಫುಜೈರಾ ನಗರದ ಬಂದರಿನ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಎರಡೂ ದೇಶಗಳಲ್ಲಿಯೂ ಕೂಡ ಸಾವಿನ ಸಂಖ್ಯೆ ಅನ್ನೋದು 800ಕ್ಕೆ ಏರಿಕೆಯಾಗಿದೆ. ನಿನ್ನೆಯೂ ಕೂಡ ಯಾವ ರೀತಿಯಾಗಿ ಸಮಾಧಿಗಳನ್ನು ಪುಟ್ಟ ಮಕ್ಕಳಿಗಾಗಿ ಸಾಲು ಸಾಲಾಗಿ ನಿರ್ಮಾಣವನ್ನ ಮಾಡಲಾಗಿತ್ತು ಅನ್ನುವಂತಹ ಮನಕಲಕುವ ದೃಶ್ಯವನ್ನ ಗಮನಿಸಿದ್ರಿ. ಅದೇ ರೀತಿ ಇವತ್ತಿಗೂ ಕೂಡ ಆ ಎರಡು ದೇಶಗಳಲ್ಲಿ ಆಗ್ತಾ ಇರುವಂತಹ ದಾಳಿಯಿಂದಾಗಿ ಸಾವಿನ ಸಂಖ್ಯೆ 800ಕ್ಕೆ ಏರಿಕೆಯಾಗಿದೆ. ಟೆಹರಾನ್ ಮೇಲೆಯೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ ಇದೀಗ ನಿರಂತರವಾಗಿ ದಾಳಿಯನ್ನ ಮುಂದುವರಿಸ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕಾದಿಂದ ಮಿಸೈಲ್ ದಾಳಿಯೂ ಆಯಿತು. ಇದೀಗ ಬಾಂಬ್ ದಾಳಿಯಿಂದ ಮತ್ತಷ್ಟು ಹೋಟೆಲ್ಗಳು, ಕಟ್ಟಡಗಳೆಲ್ಲವೂ ಕೂಡ ಧ್ವಂಸವಾಗಿದೆ. ಯುಎಇನ ಫುಜೈರಾ ನಗರದ ಬಂದರಿನ ಮೇಲೆಯೂ ಕೂಡ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಟೆಹರಾನ್ ಮೇಲೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನು ನಡೆಸ್ತಾ ಇರೋದ್ರಿಂದಾಗಿ ಅನೇಕ ಸಾವು ನೋವುಗಳಿಗೆ ಈ ದಾಳಿ ಕಾರಣವಾಗಿದೆ. ಒಂದು ಕಡೆ ಇರಾನ್ ವಿರುದ್ಧವಾಗಿ ಅಮೆರಿಕ ಇಸ್ರೇಲ್ ರಣಭೇಟಿಯನ್ನ ನಡೆಸ್ತಾ ಇದ್ರೆ, ಇನ್ನೊಂದು ಕಡೆ ಇರಾನ್ ಕೂಡ ಪ್ರತೀಕಾರದ ಅಸ್ತ್ರವನ್ನ ತೋರ್ತಾ ಇದೆ. ಅಮೆರಿಕದ ಜೊತೆಗೆ ಸಂಧಾನ ನಡೆಸಲ್ಲ ಅಂತ ಹೇಳಿ ಇರಾನ್ ಇವಾಗ ಹೇಳಿದೆ. ವಾಷಿಂಗ್ಟನ್ನೊಂದಿಗೆ ಯಾವುದೇ ರೀತಿಯಾದಂಥ ಸಂಪರ್ಕವನ್ನು ನಾವು ಹೊಂದಿಲ್ಲ. ಇರಾನ್ ಹಿರಿಯ ಅಧಿಕಾರಿಯಾದಂತಹ ಮೊಹಮ್ಮದ್ ಮೊಕ್ಬರ್ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಮೆರಿಕದ ಮೇಲೆ ಇರಾನ್ ಜನತೆಗೆ ನಂಬಿಕೆ ಇಲ್ಲ. ನಾವು ಬಯಸಿದಷ್ಟು ಕಾಲ ಯುದ್ಧವನ್ನ ಮುಂದುವರಿಸ್ತೇವೆ. ಅಮೆರಿಕದ ಜೊತೆಗೆ ನಮಗೆ ಯಾವುದೇ ರೀತಿಯಾದಂಥ ಮಾತುಕತೆ ಮಾಡುವಂಥ ಅವಶ್ಯಕತೆಯೂ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಇರಾನ್ ಈ ರೀತಿ ಸ್ಪಷ್ಟನೆಯನ್ನ ಕೊಡುವಂಥ ಕೆಲಸವನ್ನ ಮಾಡಿದೆ. ಒಂದು ಕಡೆ ಇಸ್ರೇಲ್ ಹಾಗೂ ಅಮೆರಿಕ ಇರಾನ್ ಮೇಲೆ ನಿರಂತರವಾಗಿ ದಾಳಿಯನ್ನ ನಡೆಸ್ತಾ ಇದ್ರೆ, ಅದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ ಕೂಡ ದಾಳಿಯನ್ನ ಮಾಡುವಂತ ಕೆಲಸದಲ್ಲಿ ಮುನ್ನುಗ್ತಾ ಇತ್ತು. ಈಗ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದೆ. ಅಂದ್ರೆ ಅಮೆರಿಕದ ಮೇಲೆ ಇರಾನ್ ಜನತೆಗೆ ಯಾವುದೇ ರೀತಿಯಾದಂತಹ ನಂಬಿಕೆ ಇಲ್ಲ. ನಾವು ಬಯಸಿದಷ್ಟು ಕಾಲ ಯುದ್ಧವನ್ನ ಮುಂದುವರಿಸ್ತೇವೆ. ಇದೇ ರೀತಿಯಾಗಿ ನಾವು ಮುಂದುವರಿಸ್ತೇವೆ. ಯುದ್ಧವನ್ನ ಸ್ಟಾಪ್ ಮಾಡುವುದಿಲ್ಲ. ಅಮೆರಿಕದ ಜೊತೆಗೆ ನಮಗೆ ಯಾವುದೇ ಮಾತುಕತೆ ಆಗುವಂತಹ ಅವಶ್ಯಕತೆಯೂ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇರಾನ್ನ ಹಿರಿಯ ಅಧಿಕಾರಿ ಮೊಹಮ್ಮದ್ ಮೊಕ್ಬರ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಹಾಗೂ ಇಸ್ರೇಲ್ ಯುದ್ಧ ಬಹಳಷ್ಟು ತೀವ್ರಗೊಂಡಿದೆ. ಇರಾನ್ನ ಅಣು ಘಟಕಗಳನ್ನು ಕೂಡ ಇಸ್ರೇಲ್ ಟಾರ್ಗೆಟ್ ಅನ್ನ ಮಾಡಿತು. ಇನ್ನೊಂದು ಕಡೆ ಲೆಬನಾನ್ ಮೇಲೆ ಮತ್ತೆ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡಿದೆ. ಇಸ್ರೇಲ್ ವಿರುದ್ಧದ ಹೋರಾಟಕ್ಕೆ ಅಮೆರಿಕದಿಂದ ಶಸ್ತ್ರಾಸ್ತ್ರವನ್ನ ಬಳಸಿ ಇರಾನ್ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿಯನ್ನ ನಡೆಸ್ತಾ ಇದೆ. ಈ ದಾಳಿಗಳ ನಡುವೆ ಇರಾನ್ನ ಹಿರಿಯ ಅಧಿಕಾರಿ ಮೊಹಮ್ಮದ್ ಮೊಕ್ಬರ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇರಾನ್ ಜನರು ಶತ್ರು ದೇಶಗಳಿಗೆ ಬೆಂಬಲಿಸಬೇಡಿ. ದೇಶ ವಿರುದ್ಧದ ಹೇಳಿಕೆಗಳನ್ನ ಕೊಟ್ರೆ
ಎಚ್ಚರಿಕೆ, ಅಮೆರಿಕ ಇಸ್ರೇಲ್ ಪರವಾಗಿ ಘೋಷಣೆಯನ್ನ ಕೂಗಬೇಡಿ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಇರಾನ್ನ ನ್ಯಾಯಾಂಗ ಮುಖ್ಯಸ್ಥರು ಜನರಿಗೆ ಈ ರೀತಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಶತ್ರುಗಳಿಗೆ ಏನಾದರೂ ಸಹಕಾರವನ್ನ ನೀಡಿದ್ರೆ ಶತ್ರುಗಳು ಅಂತ ಹೇಳಿನೇ ಪರಿಗಣಿಸಲಾಗುತ್ತೆ ಅಂತ ಹೇಳಿ ಜನರಿಗೆ ಇರಾನ್ನ ನ್ಯಾಯಾಂಗ ಮುಖ್ಯಸ್ಥರು ಈ ರೀತಿಯಾಗಿ ಈಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇರಾನ್ ಜನರು ಶತ್ರು ದೇಶಗಳಿಗೆ ಬೆಂಬಲವನ್ನ ನೀಡುವಂಥದ್ದು ಬೇಡ, ದೇಶ ವಿರುದ್ಧದ ಹೇಳಿಕೆಗಳನ್ನು ಕೊಡಬಾರ್ದು. ದೇಶ ವಿರುದ್ಧವಾಗಿ ಏನಾದರೂ ಹೇಳಿಕೆಗಳನ್ನು ಕೊಟ್ಟರೆ ಎಚ್ಚರ, ಅಮೆರಿಕ ಇಸ್ರೇಲ್ ಪರವಾಗಿ ನೀವು ಘೋಷಣೆಯನ್ನು ಕೂಗುವಂತಹ ಅಗತ್ಯ ಇಲ್ಲ. ಇರಾನ್ನ ನ್ಯಾಯಾಂಗ ಮುಖ್ಯಸ್ಥ ಜನರಿಗೆ ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಶತ್ರುಗಳಿಗೆ ಸಹಕಾರವನ್ನು ನೀಡೋದು ಬೇಡ, ಶತ್ರುಗಳಿಗೆ ಒಂದು ವೇಳೆ ಸಹಕಾರವನ್ನು ನೀವು ನೀಡಿದ್ರೆ ಶತ್ರುಗಳು ಅಂತ ಹೇಳಿ ಪರಿಗಣಿಸಲಾಗುತ್ತೆ ಅಂತ ಹೇಳಿ ಈ ರೀತಿ ವಾರ್ನಿಂಗ್ ಕೊಟ್ಟಿದ್ದಾರೆ.